ಏನು ಗೊರಪ್ಪುಗಳಿಂದ ಕಾಣಿಕೆ ತಿಳಿದುಕೊಳ್ಳಪ್ಪ ನಿಮ್ಮ ಮನೆಯಿಂದ ಈಗ ಬರೋದಿಲ್ಲ, ಒಳ್ಳೆಯದಾಗಲಿ, ದೈವ ಕಾಪಾಡಿಕೊಂಡು ಬರಲಿ, ಮನೆ ಕಷ್ಟ ಕಳೀಲಿ ಅಂತ ಹೇಳಿದ್ವು. ಉಳಿದ ನೇಗದಲ್ಲಿ ಒಳ್ಳೆಯದಾಗಲಿ ಅಂತ. ಯಾವರು? ನಮ್ಮದು ಚಿಕ್ಕನಾಗಿದ್ದು. ಚಿಕ್ಕನಾಗಿನಹಳ್ಳಿ. ಚಿಕ್ಕನಾಗಿನಹಳ್ಳಿ. ಏನಿದೆಲ್ಲ ವೇಷ? ಇಲ್ಲ, ಗೊರಪ್ಪುಗಳು, ಗೊರ ಒಯ್ದಿರೋ ಅಂತ. ಹಂಗಂದ್ರೆ ನಾವೆಲ್ಲ ಮೈದಾರಕ್ಕೆ ಹೋಗೋರು. ಕುಡಿಲಿ, ಒಂದು ಕಾಣಿಕೆ ಕೊಡು, ಒಳ್ಳೆಯದಾಗಲಿ. ಏನು ಕಾಣಿಕೆ? ಏನೋ ಒಂದು ನಿನ್ನಲ್ಲಿ ಇದ್ದಷ್ಟು ಭಕ್ತಿ ಭಗವಂತನ ಬೆಟ್ಟಕ್ಕೆ ಒಳ್ಳೆಯದು ಮಾಡಲಿ ಅಂತ ಕೊಡು. ಎಷ್ಟೋ ನಿನ್ನ ಭಕ್ತಿ ಇಷ್ಟೇ ಅಂತ ಕೇಳುವಾಗತ್ತಾ? ನೀನು ಶಿವನ ಬುದ್ಧಿ ಕೊಟ್ಟಷ್ಟು ಕೊಡು. ಗುರುವಯ್ಯ ಅಂತೀರಾ, ಶಿವ ಅಂತೀರಾ? ಅದೇ ಶಿವನ ಬಿರುದಿರವ ಇದೆಲ್ಲ. ಇದೇ ಕುಲ್ಕಸ್ಬ ನಿಮ್ಮದು? ಎಲ್ಲ ವಂಶ ವೃತ್ತಿಯಿಂದ. ಬೇರೆ ಏನು ಮಾಡಲ್ಲ? ಬೇರೆ ಮಾಡ್ತೀವಿ, ಇದು ಮಾಮೂಲಿ ಬಂದಿರೋದು. ಬೇರೆ ಏನು ಮಾಡ್ತೀರಾ ಜೀವನೋಪಾಯಕ್ಕೆ? ಏನು ಕೊಡಲಿಲ್ಲ ನಿನ್ನ ದಾನ? ನೀವು ಕೊಡಲಿಲ್ಲ ನಿನ್ನ ದಾನ. ಏನು ದಾನ ಕೊಡಬೇಕು ಅಂತ ಹೇಳೋದು. ನಿನ್ನ ಕೈಲಿದ್ದಷ್ಟು ಒಂದು ದಕ್ಷಿಣೆ ಕೊಡಪ್ಪ ಮೈದಾರಕ್ಕೆ ಅಂತ ಹೇಳಿದ್ರು. ಎಷ್ಟು ಅಂತಾನು ಹೇಳಲ್ವಲ್ಲ? ಇಷ್ಟು ಅಂತ ಕೇಳೋಣ. ನಿನ್ನ ಭಕ್ತಿ ಎಷ್ಟೈತು, ನಿಮ್ಮ ಭಗವಂತ ಭಕ್ತಿನೇ ಇಲ್ಲ ನಿಮಗೆ. ನೀನೇನು ದೇವ್ರ ಬುದ್ಧಿ ಕೊಡ್ತಾನೋ ಕೊಡು. ದೇವರೇ ಇಲ್ಲ, ನಿಮ್ಮಂತಾರೆ ಇರೋದೀಗ. ದೇವರೆಲ್ಲ ಹೋಗ್ಬಿಟ್ಟು ನಿಮ್ಮಂತಾರೆ ಇರೋರೀಗ ಓಡಾಡೋರು. ಏನಿಲ್ಲ ಅಂತೀಯ ದಾನ? ಏನು ದಾನ ಇಲ್ಲ ಅಂತೀಯ? ಯಾಕೆ ಕೊಡ್ಬೇಕು ನೋಡಪ್ಪ, ಅಂದ್ರೆ ಏನು ಹೇಳು ನೀನು? ಕೈಕಾಲು ಚೆನ್ನಾಗಿದ್ದಾವೆ, ಯಾಕೆ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡೋಕ್ಕಲ್ವಾ, ಜೀವನ ಮಾಡೋಕ್ಕಲ್ವಾ? ಮಾಡಬಹುದು. ಏನು ಕುಲಕಸುಬು ಅಂತ. ಏನು ಕುಲಕಸುಬು? ಭಿಕ್ಷೆ ಎತ್ತದು, ಕೈಕಾಲಲ್ಲಿ ಗಟ್ಟಿ ಇದ್ರು ಕೆಲಸ ಇಟ್ಕೊಂಡು ಊರಿಂದ ಊರಿಗೆ ಅಲಿಯೋದು. ಭಕ್ತಿ ಬರೋದು. ನೀನು ಇಳುವೇನ ಬಿಡಿ ನಿನ್ನ ಹತ್ರ. ಹುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಅಡ್ಡಾಡ್ತಾ ಇರ್ತಾರೆ.